ನಮಸ್ತೆ. ಆ ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಕರುಣಾಳುಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಟೀಕೆ ಸುಲಭ. ಅಂದ್ರೆ ನಮಗೆ ಟೀಕೆ ಮಾಡ್ತಾರೆ, ಗೇಲಿ ಮಾಡ್ತಾರೆ, ನಮ್ಮನ್ನ ಹಂಗಿಸ್ತಾರಲ್ವಾ ಅದೆಲ್ಲ ತುಂಬಾ ಸುಲಭ ಅಂತ ಅರ್ಥ. ಇದ್ರ ಚಾಪ್ಟರ್ ಹೆಸರೇ ಟೀಕೆ ತುಂಬಾ ಸುಲಭ ಅಂತ ಇದೆ. ನೋಡೋಣ ಅದ್ರಲ್ಲಿ ಏನಿದೆ ಅಂತ. ಒಬ್ಬ ತರುಣ ಕಲಾವಿದನಾಗಬೇಕೆಂಬ ಕನಸು ಹೊತ್ತು ಮನೆ ಬಿಟ್ಟು ಹೋಗ್ತಾನೆ. ಒಂದ್ ಹುಡುಗಂಗೆ ನಾನು ದೊಡ್ಡ ಕಲಾವಿದ ಆಗ್ಬೇಕು ಅನ್ನೋ ಒಂದು ಕನಸು ಹೊತ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗ್ತಾನೆ. ಪಟ್ಟಣವನ್ನು ಸೇರ್ತಾನೆ. ಸಿಟಿಗೆ ಹೋಗ್ತಾನೆ. ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಒಬ್ಬ ತುಂಬಾ ಚೆನ್ನಾಗ್ ಚಿತ್ರ ಬಿಡಿಸ್ತಾರಲ್ವಾ ಅವ್ರ ಹತ್ರ ಹೋಗಿ ಸೇರ್ಕೊಂತಾನೆ. ಸೇರ್ಕೊಂಡು ಅವ್ನಿಗೆ ಮೊದ್ಲಿಂದನೂ ಅದ್ರಲ್ಲಿ ಆಸಕ್ತಿ ಇರೋದ್ರಿಂದ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಆ ಗುರುಗಳು ಒಳ್ಳೆ ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸೋರಾಗಿರ್ತಾರೆ. ಅವ್ರ ಹತ್ರನೇ ಸ್ವಲ್ಪ 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 ಅವ್ರ ಹತ್ರನೇ ಕೆಲಸ ಮಾಡ್ತಾ 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 ಇನ್ನು ತುಂಬಾ ಚೆನ್ನಾಗಿ ಕಲಿತಾನೆ. ಕಲ್ತು ಸುಮಾರು ಸತತ 3 ತಿಂಗಳು ಪ್ರಯತ್ನ ಮಾಡಿ ಚೆನ್ನಾಗಿ ಕಲಿತಾನೆ. ಒಂದಿನ ಕ್ಯಾನಸ್ ಮೇಲೆ ಒಂದು ಸುಂದರವಾದ ನಿಸರ್ಗದ ಚಿತ್ರವನ್ನು ಬಿಡಿಸ್ತಾನೆ. ಅವ್ರ ಹತ್ರ ಹೋಗಿ ಸೇರ್ಕೊಂಡ್ಮೇಲೆ ಒಂದ್ ಸ್ವಲ್ಪ 4 ವರ್ಷ ಚೆನ್ನಾಗಿ ಅವ್ರ ಹತ್ರ ಅಂದ್ರೆ ಅವ್ರ ಕೆಳಗ್ ಕೆಲಸ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಕ್ ಕಲಿತಾನೆ. ಆಮೇಲೆ ಏನ್ ಮಾಡ್ತಾನೆ, ಒಂದ್ 3 ತಿಂಗಳು ಸತತ ಪ್ರಯತ್ನ ಬಿಡದೆ 3 ತಿಂಗಳು ಒಂದು ಕ್ಯಾನಸ್ ಮೇಲೆ ದೊಡ್ಡದಾಗಿ ಪ್ರಕೃತಿಯ ನಿಸರ್ಗದ ಚಿತ್ರ ಬಿಡಿಸ್ತಾನೆ. 3 ತಿಂಗಳು ಬಿಡಿಸ್ತಾನೆ ಆ ಚಿತ್ರನ. ಬಿಡಿಸಿ ಏನ್ ಮಾಡ್ತಾನೆ, ಆ ಚಿತ್ರ ಅಂತೂ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ತುಂಬಾ ಚಂದ ಬಿಡಿಸಿದಾನೆ. ಆಗ ಅವನಿಗೆ ಅನಿಸ್ತು, ಅಂತ ಅನಿಸ್ತು ಅವನಿಗೆ, ತುಂಬಾ ಚೆನ್ನಾಗಿ ಬರ್ತೀನಿ ನಾನು ಅಂತ ಅನಿಸ್ತು. ಅದನ್ನು ತೆಗೆದುಕೊಂಡು ತಮ್ಮ ಕಲಾಶಾಲೆ ಇದೆಯಲ್ಲ, ಆ ಕಲಾಶಾಲೆ ಮುಂದಿದ್ದ ಬಯಲಿನಲ್ಲಿ ಇದು ಎತ್ತರದ ಸ್ಥಳದಲ್ಲಿ ಎಲ್ಲರಿಗೂ ಕಾಣುವಂತೆ ಆ ಚಿತ್ರನ ನೇತಾಕಿ ಕೆಳಗೆ ಏನಂತ ಬರ್ದ, ನಾನೊಬ್ಬ ತರುಣ ಕಲಾವಿದ, 4 ವರ್ಷಗಳಿಂದ ಕಲೆಯನ್ನು ಕಲಿತಿದ್ದೇನೆ. ಕಲಿತು ಇದು ನನ್ನ ಮೊದಲನೆಯ ಚಿತ್ರ. ದಯವಿಟ್ಟು ತಾವು ಇದನ್ನು ನೋಡಿ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಆ ಸ್ಥಳದಲ್ಲಿ ಒಂದು ಕತ್ತರಿ ಗುರುತನ್ನು ಮಾಡಿ ನನಗೆ ತಿದ್ದುಕೊಳ್ಳಲು ಅನುಕೂಲವಾಗುತ್ತದೆ. ಚಿತ್ರವನ್ನು ನೋಡಲು 100 ಜನ ಬಂದು ಸೇರ್ತಾರೆ. ಅವನು 4 ವರ್ಷ ಚೆನ್ನಾಗಿ ಕಲಿತಾನೆ. ಕಲ್ತಾದ್ಮೇಲೆ 3 ತಿಂಗಳು ಪ್ರಯತ್ನ ಮಾಡಿ ದೊಡ್ಡದಾಗಿ ಒಂದು ನಿಸರ್ಗ ಪ್ರಕೃತಿಯ ಚಿತ್ರ ಬರಿತಾನೆ. ಅವನಿಗೇನೋ ನಾನು ತುಂಬಾ ಚೆನ್ನಾಗಿ ಬರ್ತೀನಿ ಅನ್ಸುತ್ತೆ. ಅವಾಗ ಅವನೇನ್ ಮಾಡ್ತಾನೆ, ನೋಡೋಣ ಜನರ ಅಭಿಪ್ರಾಯ ತಿಳ್ಕೊಳ್ಳೋಣ, ಚೆನ್ನಾಗಿದ್ಯಾ ಇಲ್ವಾ ಅಂತಾರೆ ಅಂತ ಹೇಳಿ ಏನ್ ಮಾಡ್ದ, ಆ ಚಿತ್ರನ ಅವ್ರ ಕಲಾಶಾಲೆ ಮುಂದುಗಡೆ ಬಯಲಿರುತ್ತಲ್ವ ಗ್ರೌಂಡ್ ಮೇಲೆ ಎತ್ತರಕ್ಕೆ ಬೋರ್ಡ್ನ ಹಾಕಿ ಕೆಳಗೆ ಒಂದ್ ಲೈನ್ ಬರ್ದ, ನಾನು 4 ವರ್ಷ ಕಲ್ತಿದ್ದೀನಿ. ಈ ಚಿತ್ರ ಫಸ್ಟ್ ನನ್ನ ಮೊದಲನೇ ಚಿತ್ರ, ಇದು ಮೊದಲನೇ ಡ್ರಾಯಿಂಗು. ಸೊ ಚಿತ್ರಕಲೆ ಇದು ನಾನು ಬಿಡಿಸಿದ್ದೀನಿ. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ಇದ್ರಲ್ಲಿ ಏನಾದ್ರು ದೋಷ ಇದ್ರೆ ದಯವಿಟ್ಟು ಅದಕ್ಕೊಂದು ಕತ್ರೆ ಗುರ್ತು ಹಾಕಿ ಅಂತ ಹೇಳಿ ಬರ್ದಿರ್ತಾನೆ. ನೇತಾಕ್ ಹೋಗ್ತಾನೆ. ನನಗೆ ತಿದ್ಕೊಳ್ಳೋಕ್ ಅನುಕೂಲ ಆಗುತ್ತೆ ಅಂತ ಹೇಳಿ ಹೊರಟೋಗ್ತಾನೆ. ಅವಾಗ ಆ ಕಲಾವಿದ ಸಂಜೆ ಬರ್ತಾನೆ. ಬೆಳಗ್ಗೆ ಆ ತರ ನೇತಾಗಿರ್ತಾನೆ ಬೈಲಲ್ಲಿ. ಸಂಜೆ ಬಂದ್ ನೋಡ್ತಾನೆ, ಅವನ ಎದೆ ಬಿರಿದು ಹೋಯಿತು. ಚಿತ್ರದ ತುಂಬೆಲ್ಲ ಬರೀ ಕತ್ತರಿ ಗುರುತುಗಳು, ಮೂಲ ಚಿತ್ರನೇ ಕಾಣ್ತಾ ಇಲ್ಲ. ಅವ್ನ ಚಿತ್ರ ಏನ್ ಬಿಡ್ಸಿದ್ದ ಅದೇ ಕಾಣಿಸ್ತಾ ಇಲ್ಲ. ಚಿತ್ರ ತುಂಬಾ ಬರೀ ಕತ್ತರಿ ಗುರುತುಗಳೇ ಕಾಣಿಸ್ತಾ ಇದಾವೆ. ಚಿತ್ರದಲ್ಲಿ ಹಂಗಾದ್ರೆ ಅಷ್ಟೊಂದು ತಪ್ಪಿದಾವ. ನಾನು 4 ವರ್ಷದಿಂದ ಕಲ್ತಿದ್ದೆಲ್ಲ ವ್ಯರ್ಥ ಹಂಗಿದ್ರೆ. ಅಂದ್ರೆ ನಾನು 4 ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಚಿತ್ರ ಬಿಡ್ಸಿದ್ದೀನಿ. ಹಂಗಿದ್ರೆ ಇಷ್ಟು ಜನರಿಗೆ ಇಷ್ಟೊಂದು ತಪ್ಪು ಕಾಣಿಸ್ತಿದಾವೆ ಅಂದ್ರೆ ಹಂಗಿದ್ರೆ ನಾನ್ ಚೆನ್ನಾಗಿ ಚಿತ್ರ ಬಿಡಿಸಿಲ್ಲ ಅಂತ. ಜನರೇ ಇಷ್ಟೊಂದು ತಪ್ಪು ಹುಡುಕಿದ್ದಾರೆ ಅಂದ್ರೆ ಇನ್ನು ಖ್ಯಾತ ಕಲಾವಿದರು ಈ ಚಿತ್ರನ ಕಣ್ಣೆತ್ತಿ ಸಹ ನೋಡಲ್ಲ ಅಂತ ಹೇಳಿ ಅವನ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್, ಅವನಿಗೆ ಏನು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡ್ ಬಂದಿರ್ತಾನೆ, ನಾನು ದೊಡ್ಡ ಕಲಾವಿದ ಆಗ್ತೀನಿ ಅಂತ ಹೇಳಿ, ಆ ಅದು ಅವನಿಗೆ ಕಾನ್ಫಿಡೆನ್ಸೇ ಮುರಿದು ಹೋಗ್ಬಿಡತ್ತೆ. ಕುಸಿದ್ ಬಿಡ್ತಾನೆ ಅವನು. ನಾನಿನ್ನು ಮುಗೀತು, ನಾನು ದೊಡ್ಡ ಕಲಾವಿದ ಆಗಕ್ಕಾಗಲ್ಲ, ನಾನು ಸುಮ್ನೆ 4 ವರ್ಷ ಟೈಮ್ ವೇಸ್ಟ್ ಮಾಡಿದೆ, ನಾನು ವಾಪಸ್ ಊರಿಗೆ ಹೋಗ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಊರಿಗೆ ಹೋಗೋಣ ಅಂತ ಅನ್ಕೊಂತಾನೆ. ಆಗ ಗುರುಗಳಿಗೆ ಹೇಳ್ತಾನೆ, ಗುರುಗಳೇ ನಾನು ಇಷ್ಟು ವರ್ಷ ಕಲ್ತಿದ್ದು, ಅವ್ರ ಗುರುಗಳು ಇರ್ತಾರಲ್ಲ ಕಲ್ತಿದ್ದು, ಅವ್ರಿಗೆ ಹೇಳ್ತಾನೆ, ಗುರುಗಳೇ ನಾನು ಕಲ್ತಿದ್ದು ತುಂಬಾ ವೇಸ್ಟ್ ಆಯ್ತು, ಒಂದ್ ಸ್ವಲ್ಪ ಪ್ರಯೋಜನ ಇಲ್ಲ, ನಾನು ವಾಪಸ್ ಊರಿಗೆ ಹೋಗ್ತೀನಿ ಅಂತ ಹೇಳಿ ಆ ಗುರುಗಳ ಹತ್ರ ಆ ಹುಡುಗ ಹೇಳ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ಹುಚ್ಚ ಹುಡುಗ ನೀನು, ಯಾರು ಹೇಳಿದ್ರು ನೀನು ಒಳ್ಳೆಯ ಕಲಾವಿದ ಅಲ್ಲ ಅಂತ? ನಾನ್ ಹೇಳ್ತೀನಿ ಕೇಳು, ನೀನೊಬ್ಬ ಉತ್ತಮ ಕಲಾವಿದ, ಇನ್ನು ಹೆಚ್ಚಿನ ಮಟ್ಟವನ್ನು ತಲುಪ್ತಿ, ಇನ್ನು ದೊಡ್ಡ ಮಟ್ಟಕ್ಕೆ ಹೋಗ್ತೀಯ, ಅಷ್ಟು ಚೆನ್ನಾಗಿ ಬಿಡಿಸ್ತೀಯ, ನೀನು ಉತ್ತಮವಾದ ಕಲಾವಿದ ಅಂತ ಅವ್ರ ಗುರುಗಳು ಹೇಳ್ತಾರೆ. ಯಾರೋ ನಿನ್ನ ಚಿತ್ರದಲ್ಲಿ ತಪ್ಪು ಕಂಡ್ರೆಂದು ಆತ್ಮವಿಶ್ವಾಸನ ಕಳ್ಕೊಬೇಡ. ಯಾರೋ ನಿನ್ ಚಿತ್ರದಲ್ಲಿ ತಪ್ಪು ಹುಡುಕ್ತಾರೆ ಅಂತ ನಿನ್ ಕಾನ್ಫಿಡೆನ್ಸ್ ನೀನು ಕಡಿಮೆ ಮಾಡ್ಕೋಬೇಡ. ಈಗ ನಾನೊಂದು ಉಪಾಯ ಹೇಳ್ತೀನಿ, ಹಂಗ್ ಮಾಡು ಅಂತ ಗುರುಗಳು ಹೇಳ್ತಾರೆ. ಆಗ ಇನ್ನೊಂದು ವಾರದಲ್ಲಿ ಮತ್ತೊಂದು ಚಿತ್ರ ಬಿಡಿಸು, ಆಯ್ತಾ? ಇನ್ನೊಂದು ವಾರ ಟೈಮ್ ತಗೊಂಡು ಇನ್ನೊಂದು ಸುಂದರವಾದ ಚಿತ್ರ ಬರೆದು ಮುಗಿಸು. ಅದನ್ನು ತೆಗೆದುಕೊಂಡು ನನ್ನ ಹತ್ರ ತಗೊಂಡ್ ಬಾ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆಗ ಹುಡುಗನಿಗೆ ಮನಸ್ಸಿಲ್ಲದೆ ಇದ್ರು ಗುರುಗಳು ಹೇಳಿದ್ರಲ್ಲ ಅಂತ ಹೇಳಿ ಅವನು ಇನ್ನೊಂದು ತುಂಬಾ ಚೆನ್ನಾಗಿರೋ ಚಿತ್ರ ಬಿಡಿಸಿ ತಗೊಂಡ್ ಬಂದು ಗುರುಗಳ ಹತ್ರ ತಗೊಂಡ್ ಬರ್ತಾನೆ. ತಗೊಂಡ್ ಬಂದ್ಮೇಲೆ ಅವಾಗ ಆ ಗುರುಗಳು ಏನ್ ಮಾಡ್ತಾರೆ, ಆ ಚಿತ್ರ ಬರ್ಕೊಂಡ್ ಬಂದಿರ್ತಾನಲ್ಲ ಅವನು, ಆ ಚಿತ್ರದ ಮೇಲೆ ಹಲಿಗೆ ಮೇಲೆ ಒಂದು ವಾಕ್ಯ ಬರೀತಾರೆ ಆ ಗುರುಗಳು. ಏನಂತ ಅಂದ್ರೆ, ಇದು ನನ್ನ ಪ್ರಾರಂಭದ ಚಿತ್ರ, ಮತ್ತು ಅದೇ ತರಾನೇ ಬರೆಸ್ತಾರೆ, ಇದು ನನ್ನ ಪ್ರಾರಂಭದ ಚಿತ್ರ. ತಾವು ಈ ಚಿತ್ರವನ್ನು ದಯವಿಟ್ಟು ನೋಡಿ, ಅದ್ರಲ್ಲಿ ಏನಾದ್ರೂ ಸರಿ ಇಲ್ಲವೆಂದು ಕಂಡರೆ ಪಕ್ಕದಲ್ಲಿ ಇಟ್ಟಿರುವ ಬಣ್ಣಗಳ ಕುಂಚಗಳಿಂದ ಅದನ್ನು ಸರಿಪಡಿಸಿ ಅಂತ ಹೇಳಿ ಬರ್ದಿರ್ತಾರೆ. ಅಂದ್ರೆ ನಾನು ಈ ಚಿತ್ರ ಬಿಡಿಸಿರೋ
ಮೊದಲನೇ ಟೈಮ್ ಬಿಡಿಸ್ತಾ ಇದ್ದೀನಿ. ಈ ಚಿತ್ರದಲ್ಲಿ ಏನಾದ್ರು ತಪ್ಪಿದ್ರೆ, ಏನಾದ್ರು ದೋಷ ಇದ್ರೆ ಅದನ್ನ ಸರಿಪಡಿಸಿ ಅಂತ ಅಲ್ಲೇ ಕೆಳಗೆ ಎಲ್ಲ ಬ್ರಷ್ ಮತ್ತೆ ಕಲರ್ಸ್ ಎಲ್ಲ ಇಟ್ಟೋಗಿರ್ತಾರೆ. ಈ ಬಣ್ಣದ ಸಹಾಯದಿಂದ ನಾನು ಎಲ್ಲಾದ್ರು ತಪ್ಪು ಮಾಡಿದ್ರೆ ಅದನ್ನ ನೀವು ಸರಿಪಡಿಸಿ ಅಂತ ಹೇಳಿ ಕೆಳಗಿಟ್ಟು ಹೋಗ್ತಾರೆ ಗುರುಗಳು ಮತ್ತು ಆ ಹುಡುಗ ಹೋಗ್ತಾರೆ. ಅಂದ್ರೆ ಇನ್ನೊಬ್ಬನನ್ನ ಅಲ್ಲಿ ಕೂರಿಸ್ತಾರೆ. ನೋಡು, ಡ್ರಾಯಿಂಗ್ ಅನ್ನ ಹಾಳು ಮಾಡಕ್ಕೆ ಯಾರಿಗೂ ಬಿಡ್ಬೇಡ. ಅದ್ರಲ್ಲಿ ಮತ್ತೆ ಕೆಳಗೊಂದು ಲೈನ್ ಬರ್ದಿರ್ತಾರೆ, ಮೂಲ ಚಿತ್ರವನ್ನ ದಯವಿಟ್ಟು ಹಾಳಾಗದಂತೆ ನೀವು ಅದನ್ನ ಸರಿಪಡಿಸಿ ಅಂತ ಹೇಳಿ ಕೆಳಗಡೆ ಲೈನಲ್ಲಿ ಬರೆದು ಅವನ ಒಬ್ಬನ ಕಾವಲಿಗೆ ಅಂತ ಕೂರಿಸಿ ನೋಡ್ಕೊ ಹಿಂಗ್ ಜನ ಬರ್ತಾರೆ, ಚಿತ್ರ ಹಾಳಾಗದೆ ಇರೋ ತರ ಸರಿ ಮಾಡಿದ್ರೆ ಇದ್ರೆ ಮಾಡ್ಲಿ, ಅದ್ರ ಚಿತ್ರ ಹಾಳಾಗಬಾರ್ದು ಅಂತ ಹೇಳಿ ಒಬ್ಬನ ಕೂರಿಸಿ ಆ ಗುರುಗಳು ಮತ್ತೆ ಆ ಹುಡುಗ ವಾಪಸ್ ಹೋಗ್ತಾರೆ. ಸಾಯಂಕಾಲ ಬಂದು ನೋಡಿದ್ರೆ ಚಿತ್ರದ ಮೇಲೆ ಒಂದು ಗೆರೆ ಸಹ ಕಾಣಲಿಲ್ಲ, ಒಂದು ಬದಲಾವಣೆಯೂ ಕಾಣಲಿಲ್ಲ. ಹುಡುಗನಿಗೆ ಆಶ್ಚರ್ಯ. ಆಗ ಗುರುಗಳು ಹೇಳಿದ್ರು, ಪ್ರಪಂಚದಲ್ಲಿ ಟೀಕೆಗೆ ಅವಕಾಶ ಕೊಟ್ಟರೆ ಎಲ್ಲರೂ ಟೀಕೆ ಮಾಡುತ್ತಾರೆ, ತಪ್ಪು ಕಂಡು ಹಿಡಿಯುತ್ತಾರೆ, ಆದರೆ ಸರಿಪಡಿಸುವವರು ಬಹಳ ಜನರು ಇಲ್ಲ ಅಂತ ಹೇಳಿ ಆ ಗುರುಗಳು ಅವನಿಗೆ ಹೇಳ್ತಾರೆ. ನೋಡ್ದ್ಯಾ, ಅವಾಗ ನೀನು ತಪ್ಪನ್ ಕಂಡು ಹಿಡೀರಿ ಅಂದೆ, ಅಷ್ಟು ತಪ್ಪನ್ ಕಂಡು ಹಿಡಿದ್ರು. ಅದ್ರಲ್ಲಿ ತಪ್ಪಿಲ್ಲ, ಆದ್ರೂ ತಪ್ಪನ್ ಕಂಡು ಹಿಡೀರಿ ಅಂತ ನೀನು ಅವಕಾಶ ಕೊಟ್ಟೆ ಅವ್ರಿಗೆ, ಅವರು ತಪ್ಪನ್ ಕಂಡು ಹಿಡಿದ್ರು. ಅದೇ ಇವಾಗ ಏನಂತ ಹೇಳಿದ್ವಿ, ಇದ್ರಲ್ಲಿ ಏನಾದ್ರು ದೋಷ ಇದ್ರೆ ಸರಿಪಡಿಸಿ, ಅದನ್ನ ಸರಿ ಮಾಡಿ ಅಂತ ಹೇಳಿದ್ವಿ. ಯಾರು ಅದನ್ನ ಮಾಡ್ಲಿಲ್ಲ. ಹಂಗೆ ನಮ್ಮ ಪ್ರಪಂಚದಲ್ಲೂ ಕೂಡ ನೀನ್ ಹಿಂಗೆ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಇವ್ ಸರಿ ಇಲ್ಲ ಅಂತ ಟೀಕೆ ಮಾಡೋರು ತುಂಬಾ ಜನ ಇದ್ದಾರೆ. ಆದ್ರೆ ಸರಿ ಮಾಡೋರು, ಸರಿಪಡಿಸೋರು ತುಂಬಾ ಜನ ಇಲ್ಲ. ಅದಕ್ಕೆ ನಾವ್ ಯಾವತ್ತೂ ಬೇರೆ ಟೀಕೆಗಳಿಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಅದೇ ಲಾಸ್ಟಿಗೆ ಕರಜಗಿ ಸರ್ ಹೇಳಿದ್ದಾರೆ, ಟೀಕೆ ಮಾಡೋದು ತುಂಬಾ ಸುಲಭ, ಆದ್ರೆ ಸರಿಪಡಿಸೋದು, ಕಾರ್ಯ ಸಾಧಿಸಿ ತೋರಿಸುವುದು ಕಷ್ಟದ ಕೆಲಸ. ಟೀಕೆ ಕಡಿಮೆ ಮಾಡಿ ಸಾಧನೆಯ ಕಡೆಗೆ ಗಮನ ಕೊಡುವುದು ಕ್ಷೇಮ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಟೀಕೆ ಮಾಡೋದೇನು, ಟೀಕೆ ಯಾರ್ ಬೇಕಿದ್ರು ಮಾಡ್ಬೋದು, ಯಾರ್ ಬಗ್ಗೆ ಯಾರ್ ಬೇಕಿದ್ರು ಹೇಳ್ಬೋದು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು ಅಂತ ಇನ್ನೊಬ್ರ ಬಗ್ಗೆ ಎಷ್ಟು ಬೇಕಿದ್ರು ನಾವು ಗಾಸಿಪ್ ಮಾಡ್ಬೋದು, ಟೀಕೆ ಮಾಡ್ಬೋದು. ಆದ್ರೆ ಏನನ್ನಾರು ಒಂದ್ ಸರಿಪಡಿಸಿ ಅಂತ ಹೇಳಿದಾಗ, ಯಾವ್ದೋ ಒಂದ್ ಸಂದರ್ಭ ನಡೀತಾ ಇದೆ ಅದನ್ನ ಹೋಗಿ ಸರಿಪಡಿಸಿ ಅಂದ್ರೆ ಯಾರು ಸರಿಪಡಿಸಲ್ಲ. ಬೇಕಿದ್ರೆ ಎಲ್ಲರೂ ಒಂದ್ ಜಗಳ ನಡೀತಿದ್ರೆ ನೋಡಿ, ಅವ್ಳು ಮಾಡಿರ್ತಾರೆ, ಇವ್ಳಿಗೆ ಮಾಡ್ಬಾರ್ದಿತ್ತು, ಅವ್ನು ಹಂಗ್ ಮಾತಾಡ್ಬಾರ್ದಿತ್ತು, ಹಂಗೆ ನಾವು ಟೀಕೆ ಮಾಡ್ತೀವಿ ಬಿಟ್ರೆ ಅಲ್ಲಿ ಏನ್ ನಡೀತಾ ಇದೆ ಅವ್ರನ್ನ ಸರಿ ಮಾಡೋಣ, ಜಗಳನ ಕಡಿಮೆ ಮಾಡೋಣ, ಸಮಾಧಾನ ಮಾಡೋಣ ಅಂತ ಕೆಲವರು ಮಾತ್ರ ಹೋಗ್ತಾರೆ. ಎಲ್ಲರೂ ಟೀಕೆ ಮಾಡ್ತಾನೆ ನಿಂತಿರ್ತಾರೆ. ಹಂಗೇನೆ ನಾವು ಟೀಕೆ ಮಾಡೋದನ್ನ ಬಿಟ್ರೆ ನಮ್ ಸಾಧನೆ ಕಡೆ ಗಮನ ಕೊಟ್ರೆ ಅದು ಒಳ್ಳೇದಾಗುತ್ತೆ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ನಾವು ಇದರಿಂದ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಟೀಕೆ ಮಾಡೋದನ್ನ ಬಿಟ್ಟು, ಬೇರೆಯವ್ರ ಬಗ್ಗೆ ಏನೇನೋ ತಪ್ಪಾಗಿ ಮಾತಾಡೋದನ್ನ ಬಿಟ್ಟು, ಕೆಟ್ಟದಾಗಿ ಮಾತಾಡೋದನ್ನ ಬಿಟ್ಟು, ನಮ್ಮ ಜೀವನ ಯಶಸ್ಸಿನ ಕಡೆ ನಾವ್ ಹೆಂಗ್ ಹೋಗ್ಬೇಕು, ನಾವ್ ಹೆಂಗ್ ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರ ಕಡೆ ನಮ್ಮ ಗಮನ ಕೊಡ್ಬೇಕು ಅಂತ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ.